ಇಲ್ಲಿ ಆಶ್ಚರ್ಯದ ವಿಚಾರ ಅಂತಂದ್ರೆ ಮಹಾರಾಷ್ಟ್ರದ ಪೊಲೀಸರು ಬೆಂಗಳೂರಲ್ಲಿ ಬಂದು ಡ್ರಗ್ಸ್ ಅನ್ನ ಸೀಸ್ ಮಾಡಿರೋದು. ಈ ಫ್ಯಾಕ್ಟರಿಗಳನ್ನ ಡ್ರಗ್ಸ್ ತಯಾರಿಸ್ತಾ ಇದ್ರು ಕೂಡ ಬೆಂಗಳೂರು ಪೊಲೀಸರಿಗೆ ಇದು ಗೊತ್ತೇ ಆಗ್ಲಿಲ್ವಾ? ಹಾಗಾದ್ರೆ ಸಿಸಿಬಿ ಮತ್ತು ಸ್ಥಳೀಯ ಪೊಲೀಸರ ನಿರ್ಲಕ್ಷ್ಯ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈಗ ಎದ್ದು ಕಾಣ್ತಾ ಇದೆ. ನಿರ್ಜನ ಪ್ರದೇಶದ ತೋಪಿನ ಮಧ್ಯೆ ಡ್ರಗ್ಸ್ ಫ್ಯಾಕ್ಟರಿ ನಿರ್ಮಾಣ ಆಗಿತ್ತು. ಸಿಸಿಬಿ ಮತ್ತು ಸ್ಥಳೀಯ ಪೊಲೀಸರಿಗೆ ಇದ್ಯಾವುದು ಕೂಡ ಗೊತ್ತೇ ಆಗ್ಲಿಲ್ವಾ? ಹಾಗಾದ್ರೆ ಏನ್ ಮಾಡ್ತಾ ಇದ್ರು ಬೆಂಗಳೂರಿನ ಪೊಲೀಸರು? ಡ್ರಗ್ಸ್ ಪೆಡ್ಲರ್ಗಳನ್ನ ಹಿಡಿಯೋದಿಕ್ಕೆ ಮಾತ್ರ ಸಿಸಿಬಿ ಸೀಮಿತ ಆಯ್ತಾ ಅನ್ನುವಂತ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಈ ಪ್ರಶ್ನೆಯನ್ನು ಈಗ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಡ್ರಗ್ಸ್ ಪತ್ತೆಯಾದ್ರೆ ಆಯಾ ವಿಭಾಗದ ಪೊಲೀಸರೇ ಅದಕ್ಕೆ ಜವಾಬ್ದಾರಿ, ಆಯಾ ವಿಭಾಗದ ಪೊಲೀಸರೇ ಜವಾಬ್ದಾರಿ ಅಂತ ಮಾತನ್ನ ಗೃಹ ಸಚಿವರು ಹೇಳಿದ್ರು. ಗಲಾಟೆ ಸಣ್ಣ ಪುಟ್ಟ ಕೇಸ್ಗಳಿಗೆ ಮಾತ್ರ ಹಾಗಾದ್ರೆ ಪೊಲೀಸರು ಸೀಮಿತ ಆದ್ರ? ಎಲ್ಲಿಂದ ಬರ್ತಾ ಇದೆ? ಇದರ ಕಿಂಗ್ ಪಿನ್ಗಳು ಯಾರು? ಮೂಲ ಯಾವುದು? ಇದ್ಯಾವುದರ ಪತ್ತೆಗೆ ಹಾಗಾದ್ರೆ ಪೊಲೀಸರು ಇಳ್ದಿರ್ಲಿಲ್ವಾ? ಎಲ್ಲ ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ನಿಜಕ್ಕೂ ಕೂಡ ಆಘಾತ ಮೂಡಿಸುವಂತ ವಿಚಾರ ಅಂತ ಅಂದ್ರೆ ಬೆಂಗಳೂರು ಪೊಲೀಸರು ಏನ್ ಮಾಡ್ತಾ ಇದ್ರು ಅನ್ನುವಂತ ವಿಚಾರ. ಇಷ್ಟೊಂದು ವ್ಯವಸ್ಥಿತವಾಗಿ ಇಲ್ಲಿ ಫ್ಯಾಕ್ಟರಿ ನಡೀತಾ ಇದ್ರು ಕೂಡ ಯಾವ ಕಾರಣಕ್ಕೆ ಪೊಲೀಸರಿಗೆ ಇದು ಗೊತ್ತೇ ಆಗಿಲ್ಲ? ಪೊಲೀಸರು ಕೇವಲ ಸಣ್ಣ ಪುಟ್ಟ ಡ್ರಗ್ ಪೆಡ್ಲರ್ಗಳನ್ನ ಮಾತ್ರ ಹಿಡಿಯೋದಕ್ಕೆ ಸೀಮಿತ ಆಗಿದ್ರೆ ಅದರ ಮೂಲವನ್ನು ಹುಡುಕುವಂತ ಪ್ರಯತ್ನವನ್ನೇ ಮಾಡಿರ್ಲಿಲ್ವಾ? ಹಾಗಾದ್ರೆ ಖಂಡಿತವಾಗಿ ಕೂಡ ಮಧುಕರ್, ಈ ಒಂದು ಪ್ರಕರಣವನ್ನು ನೋಡ್ತಾ ಹೋದ್ರೆ ಅಂದ್ರೆ ಮಹಾರಾಷ್ಟ್ರದ ANTFನವರು ಬಂದು ಇಲ್ಲಿ ಫ್ಯಾಕ್ಟರಿಗಳನ್ನ ರೇಡ್ ಮಾಡ್ತಾರೆ, ಅದೇ ರೀತಿ ಅವ್ರು ಸೀಸ್ ಮಾಡಿ ಹೋಗ್ತಾರೆ. ಆದ್ರೆ ಬೆಂಗಳೂರಿನ ಸ್ಥಳೀಯ ಪೊಲೀಸ್ ಠಾಣೆಗಳಿಗೆ ಹಾಗಾದ್ರೆ ಈ ಬಗ್ಗೆ ಮಾಹಿತಿ ಇರ್ಲಿಲ್ಲೋ ಅನ್ನುವಂತ ಒಂದು ಪ್ರಶ್ನೆ ಏನಿದೆ ಅದೀಗ ಉದ್ಭವ ಆಗ್ತಾ ಇರುವಂತದ್ದು. ಹಾಗಾದ್ರೆ ಬೆಂಗಳೂರು ಪೊಲೀಸರು ಕೇವಲ ಗಲಾಟೆ, ಸಣ್ಣ ಪುಟ್ಟ ಕೇಸ್ಗಳು ಅಥವಾ ಕೊಲೆ ಕೇಸ್ಗಳನ್ನ ಮಾತ್ರ ಟ್ರೇಸ್ ಮಾಡುವಂತದ್ದು, ಅನಂತರದಲ್ಲಿ ನಾವು ದೇಶದಲ್ಲಿ ಅತ್ಯಂತ ಉತ್ತಮ ಪೊಲೀಸ್ ವ್ಯವಸ್ಥೆಯನ್ನು ಹೊಂದಿದ್ದೀವಿ ಅನ್ನುವಂತ ಒಂದು ಮಾತನ್ನ ಹಾಗಾದ್ರೆ ಹಿರಿಯ ಅಧಿಕಾರಿಗಳು ಹೇಳ್ತಾ ಇದ್ದಾರಾ ಅನ್ನುವಂತ ಒಂದು ಪ್ರಶ್ನೆ ಏನಿದೆ ಅದು ಕೂಡ ಉದ್ಭವವಾಗುತ್ತೆ. ಇದಕ್ಕೆ ಹಿರಿಯ ಅಧಿಕಾರಿಗಳು ಉತ್ತರವನ್ನ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ಒಂದ್ ಕಡೆ ಸಿಸಿಬಿ ಕೂಡ ಇದರಲ್ಲಿ ಸಂಪೂರ್ಣವಾಗಿ ವೈಫಲ್ಯವನ್ನ ಕಂಡಿದೆ, ಹಾಗೆ ಸ್ಥಳೀಯ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿ ಕೂಡ ಇರಬೇಕಾಗುತ್ತೆ. ಎಲ್ಲೆಲ್ಲಿ ಡ್ರಗ್ ಪೆಡ್ಲಿಂಗ್ ಆಗ್ತಾ ಇರುತ್ತೆ, ಇವರು ಕನ್ಸ್ಯೂಮರ್ ಟು ಪೆಡ್ಲರ್ ಅನ್ನುವಂತ ಒಂದು ಸ್ಟ್ರಾಟಜಿಯನ್ನ ಕೂಡ ಮಾಡಿರ್ತಾರೆ. ಅಂದ್ರೆ ಕನ್ಸ್ಯೂಮರ್ ಯಾರಿರ್ತಾರೆ ಅವನಿಂದ ನೇರವಾಗಿ ಪೆಡ್ಲರ್ ಎಲ್ಲಿರ್ತಾನೆ ಅಲ್ಲಿವರೆಗೂ ಕೂಡ ನಾವು ಅರೆಸ್ಟ್ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನ ಕೂಡ ಹೇಳಿರ್ತಾರೆ. ಹಾಗಾದ್ರೆ ಇವೆಲ್ಲವೂ ಕೂಡ ಕೇವಲ ಬಾಯಿ ಮಾತಿಗೆ ಮಾತ್ರ ಸೀಮಿತವಾಗ್ತಾ ಇದೆಯಾ? ಠಾಣೆಗಳಲ್ಲಿ ಈ ರೀತಿಯಲ್ಲಿ ನಡೀತಾ ಇದ್ರು ಕೂಡ ಹಾಗಾದ್ರೆ ಸ್ಥಳೀಯ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿ ಇರ್ಲಿಲ್ವಾ? ಹಾಗಾದ್ರೆ ಇವರು ಯಾವ ರೀತಿಯಲ್ಲಿ ಹಾಗಾದ್ರೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾದಂತಹ ಒಂದು ವಿಚಾರವಾಗ್ತಾ ಹೋಗುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ನಾವು ಗಮನಿಸಬೇಕಾದಂತ ಇನ್ನೊಂದು ಅಂಶ ಏನು ಅಂತ ಹೇಳಿದ್ರೆ ಸಿಸಿಬಿ ಪೊಲೀಸರು ಎಲ್ಲಾ ಕಡೆಯಲ್ಲೂ ಕೂಡ ಈಗಾಗಲೇ ಹೊಸ ವರ್ಷ ಹತ್ರ ಬರ್ತಾ ಇದೆ. ಅದರಲ್ಲೂ ಕೂಡ ಹೊಸ ವರ್ಷದ ಸಂದರ್ಭದಲ್ಲಿ ಬೆಂಗಳೂರಿಗೆ ಸಾಕಷ್ಟು ಕಡೆಯಿಂದ ಡ್ರಗ್ಸ್ ಸರಬರಾಜು ಆಗುತ್ತೆ ಅನ್ನುವಂಥದ್ದು ಕೂಡ ಪೊಲೀಸರಿಗೆ ಗೊತ್ತಿರುವಂತಹ ವಿಚಾರ. ಅದ್ರ ಮೇಲೆ ನಾವು ಹದ್ದಿನ ಕಣ್ಣಿಟ್ಟಿದ್ದೀವಿ ಅನ್ನುವಂತ ಒಂದು ಮಾತನ್ನ ಕೂಡ ಹೇಳ್ತಾ ಇದ್ರು. ಹಾಗೆ ಬೆಂಗಳೂರಿನ ಡ್ರಗ್ಸ್ ಮುಕ್ತ ಮಾಡುವಂತದ್ದೇ ನಮ್ಮ ಗುರಿ ಅನ್ನುವಂತ ಮಾತನ್ನ ಕೂಡ ಪೊಲೀಸ್ ಕಮಿಷನರ್ ಸಾಕಷ್ಟು ಬಾರಿ ಹೇಳಿದ್ರು. ಇನ್ನು ಗೃಹ ಸಚಿವರಂತೂ ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡ್ತೀವಿ ಅನ್ನುವಂತ ಒಂದು ಅಭಿಯಾನವನ್ನ ಕೂಡ ನಡೆಸಿದ್ರು. ಆದ್ರೆ ಅದು ಯಾವುದು ಕೂಡ ಹಾಗಾದ್ರೆ ವರ್ಕ್ ಆಗ್ತಾ ಇಲ್ಲ, ಕೇವಲ ಅಭಿಯಾನಕ್ಕೆ ಮಾತ್ರ ಸೀಮಿತ ಆಗ್ತಾ ಇದೆಯಾ ಅನ್ನುವಂತ ಒಂದು ಪ್ರಶ್ನೆ ಕೂಡ ಉದ್ಭವವಾಗುತ್ತೆ. ಇದಕ್ಕೆ ಗೃಹ ಸಚಿವರು ಉತ್ತರವನ್ನ ಕೊಡಬೇಕು, ಹಾಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಕೂಡ ಉತ್ತರವನ್ನ ಕೊಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ 3 ಫ್ಯಾಕ್ಟರಿಗಳನ್ನ ಮಹಾರಾಷ್ಟ್ರದಿಂದ ಬಂದಂತ ಪೊಲೀಸರು ಸೀಸ್ ಮಾಡ್ತಾರೆ, ಅವರಿಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇರುತ್ತೆ, ಆದ್ರೆ ಸ್ಥಳೀಯ ಮಟ್ಟದಲ್ಲಿ ಇನ್ಫಾರ್ಮೇಶನ್ ಇರೋದಿಲ್ಲ. ಅಂದ್ರೆ ಇಲ್ಲಿ ಸಾಕಷ್ಟು ಇದೇ ರೀತಿ ಅಂದ್ರೆ ಸಾಕಷ್ಟು ನಿರ್ಜನ ಪ್ರದೇಶಗಳಲ್ಲಿ ಇವರು ಈ ರೀತಿಯ ಒಂದು ಫ್ಯಾಕ್ಟರಿಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಅಲ್ಲಿ ಏನ್ ನಡೆಯುತ್ತೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಒಂದೊಂದು ಸ್ಥಳಗಳು ಹೇಗಿದೆ ಅಂತ ಹೇಳಿದ್ರೆ ಮುಖ್ಯ ರಸ್ತೆಯಿಂದ ಸುಮಾರು 5 ರಿಂದ 6 ಕಿಲೋಮೀಟರ್ ಒಳಗಡೆ ಇರುತ್ತೆ, ಕೆಲವು ಮಾವಿನ ತೋಪಿನ ಒಳಗಡೆ ಇದೆ. ಇನ್ನೊಂದು ಯರಪ್ಪನಹಳ್ಳಿಯಲ್ಲಂತೂ ಅಕ್ಕಪಕ್ಕ ಎಲ್ಲಾ ಕಡೆಯೂ ಕೂಡ ನಿವಾಸಿಗಳಿದ್ದಾರೆ, ಮನೆಗಳಿದೆ. ಅದರ ಮಧ್ಯದಲ್ಲೇ ಒಂದು ಫ್ಯಾಕ್ಟರಿಯಲ್ಲಿ ಇವರು ತಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ? ಹಾಗಾದ್ರೆ ಅಲ್ಲಿನ ಸ್ಥಳೀಯ ನಿವಾಸಿ ಒಬ್ರು ಹೇಳ್ತಾ ಇದ್ರು, ಸಾಕಷ್ಟು ಜನ ಯುವಕರು ಬರ್ತಾರಂತೆ, ಅದನ್ನ ಯಾವುದೋ ಒಂದು ಇಲ್ಲಿ ಡ್ರೈನೇಜ್ ಹತ್ರನೋ ಅಥವಾ ಒಂದು ಮರದ ಹತ್ರನೋ ಇಟ್ಟಿರ್ತಾರಂತೆ. ಅನಂತರದಲ್ಲಿ ಆ ಹುಡುಗರು ಬಂದು ಬೈಕ್ ಅನ್ನ ನಿಲ್ಲಿಸಿದಂತ ರೀತಿಯಲ್ಲಿ ಮಾಡ್ತಾರೆ, ತಕ್ಷಣವೇ ಅದನ್ನು ತೆಗೆದುಕೊಂಡು ಹೋಗ್ತಾರೆ ಅನ್ನುವಂತ ಒಂದು ವಿಚಾರವನ್ನ ಕೂಡ ಹೇಳ್ತಾ ಇದ್ರು. ಈ ಬಗ್ಗೆ ಕೆಲವೊಮ್ಮೆ ಪೊಲೀಸರು ಕೂಡ ಅವರು ಮಾಹಿತಿಯನ್ನು ಕೊಟ್ಟಿದ್ರಂತೆ. ಆದ್ರೆ ಪೊಲೀಸರಿಂದ ಈ ರೀತಿ ಅಂದ್ರೆ ಯಾರನ್ನು ಕೂಡ ಅರೆಸ್ಟ್ ಮಾಡುವಂತ ಹಾಗಾದ್ರೆ ಕೆಲಸ ಆಗ್ಲಿಲ್ವಾ? ಹಾಗಾದ್ರೆ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾದಂತಹ ಪ್ರಶ್ನೆ ಆಗ್ತಾ ಇರುವಂತದ್ದು. ಸಣ್ಣ ಪುಟ್ಟ ಕೇಸ್ಗಳನ್ನ ನೋಡುವಂಥದ್ದು ಅಥವಾ ಏನೋ ನಾವು ದೊಡ್ಡ ಕೆಲಸ ಮಾಡ್ತಿದೀವಿ ಅನ್ನುವಂತ ರೀತಿಯಲ್ಲಿ ಕೇವಲ ಪ್ರೆಸ್ ಮೀಟ್ ಅನ್ನ ಮಾಡುವಂಥದ್ದು, ಇದನ್ನ ಮಾತ್ರ ಹಾಗಾದ್ರೆ ಮಾಡ್ತಾ ಇದ್ದಾರಾ? ಇಂತಿಂತ ದೊಡ್ಡ ದೊಡ್ಡ ವಿಚಾರಗಳು ಅಥವಾ ದೊಡ್ಡ ದೊಡ್ಡ ಪ್ರಕರಣಗಳ ಬಗ್ಗೆ ಇವರಿಗೆ ಸ್ವಲ್ಪವೂ ಕೂಡ ಹಾಗಾದ್ರೆ ಮಾಹಿತಿನೇ ಇಲ್ವಾ ಅನ್ನುವಂಥದ್ದು ಕೂಡ ಪ್ರಮುಖವಾದಂತಹ ವಿಚಾರ. ಇಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಗಳಿಗೂ ಕೂಡ ಸಂಪೂರ್ಣವಾದಂತಹ ಮಾಹಿತಿ ಇಲ್ಲ, ಅದೇ ರೀತಿಯಲ್ಲಿ ಸಿಸಿಬಿ ಅವರಿಗೂ ಕೂಡ ಇಲ್ಲ. ಅಂದ್ರೆ ಇಬ್ಬರು ಕೂಡ ಸಂಪೂರ್ಣವಾಗಿ ವೈಫಲ್ಯವನ್ನ ಕಂಡಿದ್ದಾರೆ ಅನ್ನುವಂಥದ್ದೇನೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ಆರೋಪಿಗಳನ್ನ
ಈಗಾಗಲೇ ಮಹಾರಾಷ್ಟ್ರ ANTF ನವರೇ ಕರೆದುಕೊಂಡು ಹೋಗಿದ್ದಾರೆ. ಟ್ರಾನ್ಸಿಟಿವ್ ವಾರೆಂಟ್ ನ ಮುಖಾಂತರವಾಗಿ ಅವರು ಕರೆದುಕೊಂಡು ಹೋಗಿರುವಂತದ್ದು. ಇಲ್ಲಿ ಆರೋಪಿಗಳ ಬಗ್ಗೆಯೂ ಕೂಡ ಸಂಪೂರ್ಣವಾದಂತಹ ಒಂದು ಮಾಹಿತಿ ಏನಿದೆ ಅದು ಇಲ್ಲಿನ ಸ್ಥಳೀಯ ಪೊಲೀಸರು ಕೂಡ ಅವರು ನೀಡಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅಂದ್ರೆ ಇಲ್ಲಿ ಮತ್ತೊಂದು ಕಡೆಯಲ್ಲಿ ಜಂಟಿ ಕಾರ್ಯಾಚರಣೆ ಅನ್ನುವಂತ ಮಾತನ್ನ ಹೇಳ್ತಾರೆ, ಆದ್ರೆ ಜಂಟಿ ಕಾರ್ಯಾಚರಣೆ ಎಲ್ಲಾಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಿಲ್ಲ. ಆದ್ರೆ ಮಹಾರಾಷ್ಟ್ರ ಪೊಲೀಸರು ಮಾತ್ರ ಸರಿಯಾದ ಒಂದು ಸ್ಥಳಕ್ಕೆ ಬಂದು ವಿತಿನ್ ಸೆಕೆಂಡ್ ಅಲ್ಲಿ ಅವರು ಸೀಸ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಹಾಗೆ ಪಕ್ಕಾ ಇನ್ಫಾರ್ಮೇಶನ್ ಅನ್ನು ಅವರು ಕಲೆಕ್ಟ್ ಮಾಡಿರ್ತಾರೆ. ಅಂದ್ರೆ ಅವರಿಗೆ ಸಿಕ್ಕಂತ ಇನ್ಫಾರ್ಮೇಶನ್ ಸ್ಥಳೀಯ ಪೊಲೀಸರಿಗೆ ಸಿಗೋದಿಲ್ಲ ಅಂತ ಹೇಳಿದ್ರೆ ಇವರು ಸರಿಯಾದ ರೀತಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇಲ್ಲ ಅನ್ನುವಂಥದ್ದಿದೆ, ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಇನ್ನು ಎಷ್ಟು ಕಡೆ ಇದೇ ರೀತಿಯಲ್ಲಿ ಇದೆಯೋ ಗೊತ್ತಿಲ್ಲ. ಅದ್ರ ಬಗ್ಗೆ ಇನ್ನಾದ್ರೂ ಕೂಡ ಪೊಲೀಸರು ಗಮನವನ್ನು ಹರಿಸಬೇಕಾಗುತ್ತೆ. ಹಾಗೆ ನಗರದ ಹೊರಭಾಗಗಳಿರ್ತವೆ ಅದನ್ನೇ ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹಾಗೆ ನಿರ್ಜನ ಪ್ರದೇಶಗಳನ್ನ ನೋಡಿಕೊಂಡೇ ಇವರು ಈ ರೀತಿಯ ಒಂದು ಫ್ಯಾಕ್ಟರಿಗಳನ್ನ ಓಪನ್ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಅವರು ಈ ಪೊಲೀಸರು ಇನ್ನಾದ್ರೂ ಕೂಡ ಈ ರೀತಿಯ ಸ್ಥಳಗಳನ್ನ ಗುರುತಿಸಬೇಕು. ಹಾಗೆ ಯಾವ ಆಕ್ಟಿವಿಟಿಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ರೆ ಈ ರೀತಿಯ ಒಂದಿಷ್ಟು ಜಾಲಗಳನ್ನ ತಡೆಗಟ್ಟಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲದೆ ಹೋದಂತಹ ಪಕ್ಷದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅವರು ತಡೆಗಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮಧುಕರ್, ಓಕೆ, ಥ್ಯಾಂಕ್ ಯು ಪ್ರಜ್ವಲ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.